ಸದ್ಯಕ್ಕೆ RCB ಮ್ಯಾಚು ನೆಕ್ಸ್ಟ್ ಡೆಲ್ಲಿ ಎದುರುಗಡೆ ಇದೆ. ಅಂದರೆ ಆ ಮ್ಯಾಚು ನಾಳೆ 3:30 ಶುರುವಾಗುತ್ತೆ. ಆ ಮ್ಯಾಚ್ನಲ್ಲಿ ಡೆಲ್ಲಿನವರು RCBಗೆ ಚಾಲೆಂಜ್ ಕೊಡ್ತಾರಾ ಅಂತ. ಅವರು ಕೊಡ್ತಾರೆ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ RCBನಲ್ಲಿರುವಂಥ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಅವರಿಗೆ ಬ್ಯಾಟಿಂಗ್ ಆಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಡೆಲ್ಲಿಯವರು ರೀಸೆಂಟಾಗಿ ಆಡಿದಂಥ 2 ಮ್ಯಾಚ್ಗಳನ್ನು ಸೋತಿದ್ದಾರೆ. ಇವತ್ತಿನ ಮ್ಯಾಚ್ನಲ್ಲಿ ಅವರು ಚಾಲೆಂಜ್ ಕೊಡ್ಬೋದು. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಈ ಒಂದು ಮ್ಯಾಚ್ನಲ್ಲಿ ಡೆಲ್ಲಿನವರಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಚಾಲೆಂಜ್ ಕೊಡಲಿ ಅಂತ. ಯಾಕೆಂದರೆ ಲಾಸ್ಟ್ ಮ್ಯಾಚು ಲಕ್ನೋ ಎದುರುಗಡೆ ಆಡಿದಂಥ ಮ್ಯಾಚಲ್ಲಿ ನಾವು 1 ಸೈಡ್ ಮ್ಯಾಚು ತುಂಬ ಸುಲಭವಾಗಿ ಗೆದ್ದಿದ್ವಿ. ಆ ಮ್ಯಾಚಲ್ಲಿ ರಸಿಕ್ದಾರ್ 4 ವಿಕೆಟ್ ತಗೊಂಡಿದ್ರು. ಲಕ್ನೋನಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ಎಲ್ಲ ಕೊಲ್ಯಾಪ್ಸ್ ಆಗಿದ್ರು. ಆ ಡೆಲ್ಲಿ ಮ್ಯಾಚಲ್ಲಿ KL ರಾಹುಲ್ ಇದ್ದಾರೆ, ಅಂದರೆ ನಮ್ಮ ಕನ್ನಡಿಗ KL ರಾಹುಲ್ ಇದ್ದಾರೆ. ಅಲ್ಲಿ ಇನ್ನೂ ಬ್ರೇಕ್ ಥ್ರೂ ಸಿಕ್ಕಿಲ್ಲ. ಆದರೆ ನಾಳೆ ಮ್ಯಾಚಲ್ಲಿ KL ರಾಹುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು. ಅದು ಬಿಟ್ಟರೆ ಮುಕುಲ್ ಅಂತ ಒಬ್ಬ ಬ್ಯಾಟ್ಸ್ಮನ್ ಇದ್ದಾನೆ, ಅದರಲ್ಲೂ ಕೂಡ ತುಂಬ ಒಳ್ಳೆ ರನ್ಸ್ಗಳು ಬಂದಿದೆ. ಯಾಕೆಂದರೆ ಈ KKR ನವರ ಎದುರುಗಡೆ ಆಡಿದಂಥ ಮ್ಯಾಚಲ್ಲಿ ಬರೀ 29 ಬಾಲ್ಗೆ 56-57 ರನ್ ಹೊಡೆದಿದ್ದ. ಕೊನೆಗೆ ಆ ಒಂದು ಮ್ಯಾಚ್ನಲ್ಲಿ ಒಬ್ಬ ಮನುಷ್ಯ ಮಾತ್ರ ಬ್ಯಾಟಿಂಗ್ ಮಾಡಿ ಆ ಒಂದು ಟೀಮ್ನ ತುಂಬ ಅದ್ಭುತವಾಗಿ ಗೆಲ್ಲಿಸಿದ್ದ. ಇವಾಗ ವಿರಾಟ್ ಕೊಹ್ಲಿ ಕೂಡ ಫಾರ್ಮಲ್ಲಿ ಇದ್ದಾರೆ, ಫಿಲ್ ಸಾಲ್ಟ್ ಕೂಡ ಫಾರ್ಮಲ್ಲಿ ಇದ್ದಾರೆ. ಅಂದರೆ ಅವರಿಗೆ ಆಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು. ಬರೀ 6 ಓವರ್ಸ್ನಲ್ಲಿ ಫಸ್ಟ್ ವಿಕೆಟ್ನಲ್ಲೇ ಇವರು 120 ರನ್ ಹೊಡೆದಿದ್ರು ಲಾಸ್ಟ್ ಮ್ಯಾಚಲ್ಲಿ. ಅಂದರೆ ಇನ್ನು ನಾಳೆ ಮ್ಯಾಚಲ್ಲಿ ಪವರ್ ಪ್ಲೇನಲ್ಲಿ ಇವರು ಅದೆಷ್ಟು ರನ್ ಹೊಡಿತಾರೋ ಗೊತ್ತಿಲ್ಲ. ಇನ್ನೊಂದು ಕಡೆ ಡೆಲ್ಲಿನಲ್ಲಿ ಬೌಲರ್ಸ್ಗಳು ಏನು ಕಡಿಮೆ ಇಲ್ಲ, ಬೌಲರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಡೆಲ್ಲಿ ಬೌಲರ್ಸ್ಗಳಿಗೆ ನಮ್ಮ RCB ಬ್ಯಾಟ್ಸ್ಮನ್ಗಳು ಯಾವ ಥರ ರನ್ಗಳನ್ನು ಹೊಡಿತಾರೆ ಅನ್ನುವಂಥ ಯೋಚನೆ ಸದ್ಯಕ್ಕೆ ನಮಗಿಲ್ಲ. ನಮಗಿರೋದು ಏನಪ್ಪ ಅಂದರೆ ಒಂದೇ ಒಂದು ಯೋಚನೆ, ಆಪೋಸಿಷನಲ್ಲಿ ಯಾರು ಆಡೋದಕ್ಕೆ ಬರ್ತಾರೋ ಅವರು ಸರಿಯಾಗಿ RCBಗೆ ಚಾಲೆಂಜ್ ಕೊಟ್ಟರೆ ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ನಮ್ಮ ಟೀಮ್ನಲ್ಲಿರುವಂಥ ಪ್ಲೇಯರ್ಸ್ಗಳು ಇನ್ನೂ ಸ್ಟ್ರಾಂಗ್ ಆಗ್ತಾರೆ, ಇನ್ನೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ನೋಡೋಣ ಇನ್ನು ನಾಳೆ ಮ್ಯಾಚಲ್ಲಿ ಶುರು ಆದಾಗ RCBನವರು ಯಾವ ಥರ ಸ್ಟಾರ್ಟ್ ಮಾಡ್ಬೋದು. ನನ್ನ ಪ್ರಕಾರ ಹೇಳಬೇಕಂದ್ರೆ ಈಗ ಡೆಲ್ಲಿಯವರು ಎಷ್ಟೇ ಜೋರಾಗಿ ಬೌಲಿಂಗ್ ಮಾಡಿದ್ರು ನಮ್ಮ RCB ಟೀಮ್ನಲ್ಲಿರುವಂಥ ಬ್ಯಾಟ್ಸ್ಮನ್ಗಳು 200ವರೆಗೂ ತುಂಬ ಸುಲಭವಾಗಿ ತೊಗೊಂಡು ಹೋಗ್ತಾರೆ. ಆದರೆ ಬೌಲರ್ಸ್ಗಳು ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಾಳೆ ಮ್ಯಾಚಲ್ಲಿ RCBನಲ್ಲಿರುವಂಥ ಎಲ್ಲ ಬ್ಯಾಟ್ಸ್ಮನ್ಗಳಾಗಿ ತುಂಬ ಸುಲಭವಾಗಿ 300 ಗಡಿ ದಾಟುವಂಥ ಫಸ್ಟ್ ಟೀಮ್ ಆದರೂ ಕೂಡ ಆಗ್ಬೋದು. RCBದು ಡೆಲ್ಲಿ ಎದುರುಗಡೆ ಆಡಬೇಕಾದ್ರೆ ನಿನ್ನೆ ಮಳೆ ಬಂದಿತ್ತು, ಹಂಗಾಗಿ ಮಳೆದು ಕೂಡ ಒಂದು ಟೆನ್ಷನ್ ಇದೆ. ನೋಡೋಣ. ಮ್ಯಾಚ್ ಬಂದು ಮಧ್ಯಾಹ್ನ ಶುರು ಆಗೋದ್ರಿಂದ ಮಳೆನಲ್ಲಿ RCBನವರು ಸಿಕ್ಕಾಕೊಳ್ಳೋದು ಡೌಟು. ಈ ಮಧ್ಯಾಹ್ನ ಸಮಯದಲ್ಲಿ ಮಂಜು ಬೀಳೋದು ಕೂಡ ಡೌಟು. ಹಾಗಾಗಿ ಪಿಚ್ದು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ಸ್ವಲ್ಪ ಫಾಸ್ಟ್ ಬೌಲರ್ಗಳಿಗೆ ತುಂಬ ಸಪೋರ್ಟ್ ಕೊಡ್ಬೋದು ಅಂತ. ಯಾಕೆ ಗೊತ್ತಾ, ವಿಕೆಟ್ಗಳು ಸ್ವಲ್ಪ ಸ್ಲೋ ಇರೋದ್ರಿಂದ ಫಸ್ಟ್ ಯಾರು ಬ್ಯಾಟಿಂಗ್ ಆಡ್ತಾರೋ ಅವರಿಗೆ ಸ್ವಲ್ಪ ಬರುವಂಥ ಬಾಲ್ಗಳನ್ನು ಪಿಕ್ ಮಾಡೋದು ತುಂಬ ಕಷ್ಟ ಇದೆ. ನೋಡೋಣ. ಇನ್ನು ನಾಳೆ ಮ್ಯಾಚ್ ಶುರು ಆಗಿದ ಮೇಲೆ ನನ್ನ ಪ್ರಕಾರ ಹೇಳಬೇಕಂದ್ರೆ RCBನವರು ಟಾಸ್ ಗೆದ್ರೆ ಬೌಲಿಂಗ್ ತಗೊಳ್ಳೋದು ತುಂಬ ಒಳ್ಳೆಯದು. ಈಗ ಡೆಲ್ಲಿನವರು ಕೂಡ ಅದೇ ಕೆಲಸ ಮಾಡುವಂಥ ಚಾನ್ಸಸ್ ಇದೆ. ಯಾಕೆ ಗೊತ್ತಾ, ಲಾಸ್ಟ್ ಸೀಸನಲ್ಲಿ 3-4 ಮ್ಯಾಚ್ಗಳು ಪಿಚ್ ಸಪೋರ್ಟ್ ಕೊಡದೆ RCBನವರು ಬ್ಯಾಕ್ ಟು ಬ್ಯಾಕು, ಅದು ಹೋಮ್ ಗ್ರೌಂಡ್ನಲ್ಲಿ ಸೋತಿದ್ವಿ ಕೂಡ ಗೊತ್ತಾ. ಅದೇ ಥರನೇ ನಾಳೆ ಕೂಡ ಆಗುವಂಥ ಚಾನ್ಸಸ್ ಇದೆ. ಆದರೆ ನಮ್ಮಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ಎಲ್ಲದಕ್ಕೂ ತಯಾರಿ ಇದ್ದಾರೆ. ಇನ್ನು ನಾಳೆ ಮ್ಯಾಚ್ ಶುರು ಆಗಿದ ಮೇಲೆ ಗೊತ್ತಾಗುತ್ತೆ ನಮ್ಮ RCB ಪ್ಲೇಯರ್ಸ್ಗಳು ಇನ್ನು ಯಾವ ಥರ ಆಡ್ತಾರೆ ಅಂತ.